ಹಾಯ್ ಫ್ಯಾಮಿಲಿ, ವೆರಿ ಗುಡ್ ಈವ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್, ನಿಮ್ಮ ಶ್ವೇತಾ ಹಕ್ಕನ ಅಡುಗೆ ಮನೆಗೆ. ಸೊ ಸಂಜೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಐ ಥಿಂಕ್ 5 ಗಂಟೆ ಟೈಮ್. ಇವಾಗ ರೆಡಿಯಾಗಿದ್ದೀನಿ. ಸಿಂಪಲಾಗಿ ಒಂದು ಟಾಪ್, ಒಂದು ಪ್ಲಾಜೋ ಪ್ಯಾಂಟ್, ಹಳೆ ಬಟ್ಟೆನೇ, ಹೊಸದೇನಲ್ಲ. ಏನು ಏನು ಸಮಾಚಾರ ಅಂದರೆ, ಹಾಲಿಡೇಸ್, ಸಮ್ಮರ್ ಹಾಲಿಡೇಸ್ ರಜಾ, ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ. ಒಂದು 2-3 ದಿನ, 4-5 ದಿನ ಇದ್ದು ಬರೋಣ ಅಂತ. ಚಾನಲ್ಗೆ ಯಾರಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನನ್ನ ವಿಡಿಯೋ ನೋಟಿಫೈ ಸಿಗುತ್ತೆ. ಇಷ್ಟೊತ್ತಾಯ್ತು ಗಾಯ್ಸ್, ಎಲ್ಲ ಉಜ್ಜಿ ತಿಕ್ಕಿ ಕ್ಲೀನ್ ಮಾಡಿ, ಹಬ್ಬಕ್ಕೆಲ್ಲ ಕ್ಲೀನ್ ಮಾಡಿದ್ದೆ. ನೀಲ್ ಪೇಂಟ್ ಹಾಕ್ಕೊಂಡೆ, ಕಚ್ಚಿ ಪಿಚ್ಚಿ ಆಯಿತು. ಹಬ್ಬಕ್ಕೆಲ್ಲ ಕ್ಲೀನ್ ಮಾಡಿದ್ರೂ ಸುದಾ ಅಮ್ಮನ ಮನೆಗೆ ಹೋಗಬೇಕು, ಒಂದು ವಾರ ಇರ್ತೀವಿ ಅಂದಾಗೂ ಎಲ್ಲ ಕ್ಲೀನ್ ಮಾಡಿ ನೀಟ್ ಮಾಡಿ ಹೋಗಬೇಕು. ಬರೋ ಅಷ್ಟರಲ್ಲಿ ಅಡುಗೆ ಮನೆ ಎಲ್ಲ ಹುಳ ಬಂದು ಹೋಗುತ್ತೆ. ಎಲ್ಲ ಕ್ಲೀನ್ ನೋಡಿ, ಎಷ್ಟು ನೀಟಾಗಿ ಎಲ್ಲನೂ ಕ್ಲೀನ್ ಮಾಡಿ, ಪ್ರತಿಯೊಂದು ಎಲ್ಲ ಕ್ಲೀನ್ ಮಾಡಿ ಇಟ್ಟಿರ್ತೀನಿ ಅಂದ್ಕೊಳ್ಳಿ. ಬರೋ ಅಷ್ಟರಲ್ಲಿ ನೋಡಬೇಕು ನೀವು, ಎಷ್ಟು ಇನ್ನರ್ ವೇರ್ಸ್, ಎಷ್ಟು ಬಟ್ಟೆ, ಯಪ್ಪ ನೆನೆಸ್ಕೊಂಡ್ರೆ ಯಾವ ಊರಿಗೂ ಹೋಗೋದು ಬೇಡ, ಯಾವ ರಜಕ್ಕೂ ಹೋಗೋದು ಬೇಡ ಅಂತ ಅನಿಸ್ಬಿಡುತ್ತೆ. ಎಲ್ಲ ಹೊಸ ಬೆಡ್ ಸ್ಪ್ರೆಡ್ ಹಾಕಿ ಹಳೇದೆಲ್ಲ ತೆಗೆದು ವಾಶ್ ಮಾಡಿ ಪ್ರತಿಯೊಂದು ಕ್ಲೀನ್ ಮಾಡಿ ನೀಟ್ ಮಾಡಿನೇ ಎಲ್ಲ ಸಫಿಷಿಯೆಂಟಾಗಿ ಇಟ್ಟು ಹೋಗ್ತಾಯಿದ್ದೀನಿ. ಎಲ್ಲ ಬಟ್ಟೆ ಟವಲ್ಸ್ ಎಲ್ಲ ಸತೀಶ್ ಕೈಗೆ ಸಿಗಂಗೆ ಎತ್ತಿಡ್ತಾಯಿದ್ದೀನಿ. ಆದರೂ ಕೂಡ ಅವರು ಎಲ್ಲನೂ ಬಳಸಿ ಎತ್ತು ಗಜಿಬಿಜಿ ಮಾಡಿ ಕಿತ್ತಿ ಒದರಿ, ಎಲ್ಲರ ಮನೆ ಗಂಡಸ್ರೂ ಹಿಂಗೇನೆ, ನಮ್ಮ ಮನೇಲಿ ಸ್ವಲ್ಪ ಜಾಸ್ತಿನೇ. ಮಗನಿಗೆ ಆಲ್ರೆಡಿ ಟ್ಯೂಷನ್ ಸ್ಟಾರ್ಟ್ ಆಗಿದೆ. ಈ ಸಲ ಅವನು SSLC, ಏಪ್ರಿಲ್ 8. ಈ ವಿಡಿಯೋ ಯಾವಾಗ ಬರುತ್ತೋ ಗೊತ್ತಿಲ್ಲ, ಲೇಟ್ ಆದರೆ ಬೇಜಾರು ಮಾಡ್ಕೋಬೇಡಿ, ಬೈಕೋಬೇಡಿ. ಯಾಕಂದರೆ ಏಪ್ರಿಲ್ 8 ಅವನಿಗೆ ರಿಸಲ್ಟ್ ಡೇ ಇದೆ. ಏಪ್ರಿಲ್ 8 ಆರ್ 9 ಅಡ್ಮಿಷನ್ ಡೇ ಇದೆ. ಸೊ ಆಲ್ರೆಡಿ ಇವತ್ತು ಏಪ್ರಿಲ್ 1 ಅವರ ಸ್ಕೂಲಲ್ಲಿ ಅಕಾಡೆಮಿಕ್ ಇಯರ್ದು ಕಾಂಪಿಟೇಟಿವ್ ಎಕ್ಸಾಮ್ನ ಹೇಗೆ ಅಟೆಂಡ್ ಮಾಡೋದು, ಏನೆಲ್ಲ ಫೇಸ್ ಮಾಡಬೇಕಾಗತ್ತೆ ಅಂತ ಥಿಯರಿಟಿಕಲಿ ಪ್ರಾಕ್ಟಿಕಲಿ ಅವ್ರಿಗೆ ಟ್ಯೂಷನ್ ಥರ 9 to 1:30 ಸ್ಟಾರ್ಟ್ ಮಾಡಿದ್ದಾರೆ ಅಕಾಡೆಮಿಕ್ ಇಯರ್ದು. ಯಾಕಂದರೆ ಬೋರ್ಡ್ ಎಕ್ಸಾಮ್ ಫೇಸ್ ಮಾಡ್ತಾರಲ್ವ ಮಕ್ಕಳು, ಸೊ ಹಾಗಾಗಿ ಅವ್ರಿಗೆ ಹೆಲ್ಪ್ ಆಗಲಿ, ಯೂಸ್ಫುಲ್ ಆಗಲಿ ಅಂತ. ಬಟ್ ನಾನು ಅವನು ಹಠ ಮಾಡ್ತಾ ಇರೋದು, ಇನ್ನು 1 year ತನಕ ಎಲ್ಲೂ ಹೋಗೋಕ್ಕಾಗಲ್ಲ ಮಮ್ಮಿ, ಹೋಗಿ ಬಂದುಬಿಡೋಣ ಮಮ್ಮಿ, ಒಂದು 7 days ಅಷ್ಟಿದ್ದು ಬಂದುಬಿಡೋಣ ಮಮ್ಮಿ ಅಂತ ತುಂಬ ರಿಕ್ವೆಸ್ಟ್ ಮಾಡಿಕೊಂಡು ಅವ್ರ ಪಪ್ಪನ ಒಪ್ಪಿಸಿ ಈಗ ಹೋಗ್ತಾ ಇದ್ದೀವಿ. ಸತೀಶ್ಗೂ ಫ್ರೀ ಇಲ್ಲ. ಏಪ್ರಿಲ್ ಅಂದರೆ ಮದುವೆ ಸೀಸನ್, ನಿಮಗೆ ಗೊತ್ತು. ಬಸವ ಜಯಂತಿ, ರಾಮನವಮಿ ಎಲ್ಲ ಅಂದರೆ ಆರ್ಡ್ರ್ ಸೀಸನ್ ನಮಗೆ. ಏಪ್ರಿಲ್ ನಾವು ಸಮ್ಮರ್ ಒಕೇಶನ್ಗೆ ಅಂತ ಎಲ್ಲೂ ಹೋಗೋಕ್ಕಾಗಲ್ಲ, ಸಂಡೇಸು ನಾವೆಲ್ಲೂ ಹೋಗೋಕ್ಕಾಗಲ್ಲ. ಕಾರಣ ಈ ಏಪ್ರಿಲ್ ಮಂತೆ ನಾವು ಎವ್ರಿ ಇಯರ್, ಈ ವರ್ಷ ಅಂತಲ್ಲ ಯಾವಾಗಲೂ ತುಂಬ ಮಾರ್ಚ್ ಎಂಡ್, ಏಪ್ರಿಲ್ ಮೇ 3 ತಿಂಗಳು ನಮಗೆ ಫುಲ್ ಬ್ಯುಸಿ ವರ್ಕಿಂಗ್ ಡೇಸ್ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಇವಾಗ ಹೊರಟಿರೋ ಅಂಥದ್ದು ಗೊತ್ತಿಲ್ಲ ಏನೇನಾಗುತ್ತೆ ಅಂತ. ಮೀನ್ಸ್ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ, ಡಿಸೈಡ್ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಬೆಳಗ್ಗೆಯಿಂದ ತುಂಬ ಸುಸ್ತಾಯಿತು ಗೈಸ್. ಎಲ್ಲ ಕ್ಲೀನ್ ಮಾಡಿ ನೀಟ್ ಮಾಡಿ, ಎಲ್ಲ ಸೋಫಾ ಕವರ್ಸ್ ಎಲ್ಲ ವಾಶ್ ಮಾಡಿ ಮತ್ತೆ ಆರ್ಗನೈಸ್ ಮಾಡಿ ಎಲ್ಲನೂ ಹಾಕಿದ್ದೀನಿ. ಸಿಂಪಲ್ಲಾಗಿ ರೆಡಿ ಆಗಿದ್ದೀನಿ. ಹೇಗೆ ಕಾಣ್ತಾಯಿದ್ದೀನಿ ಕಮೆಂಟ್ ಮಾಡಿ. ಈಗ ಫ್ರೆಶ್ ಅಪ್ ಆಗಿ 4 ಗಂಟೆಯಲ್ಲಿ ಬಿಸಿಲು ಗೈಸ್, ಇಲ್ಲೇ ಇಷ್ಟು ಬಿಸಿಲಿದೆ ಮೈಸೂರಲ್ಲಿ, ಇನ್ನು ಊರುಗಳಲ್ಲಿ ಕೇಳಬೇಕಾ, ಸಖತ್ ಬಿಸಿಲಿರುತ್ತೆ. ಸೊ ಬನ್ನಿ ಹೊರಡುವ, ನಿಮ್ಮನ್ನು ನಮ್ಮ ಅಮ್ಮನ ಮನೆಗೆ ಕರ್ಕೊಂಡು ಹೋಗ್ತೀನಿ. ಸುಮಾರು ಸಲ ತೋರಿಸಿದ್ದೀನಿ, ಎಲ್ಲರೂ ಅಮ್ಮನ ಅಪ್ಪನ ಇಷ್ಟಪಟ್ಟಿದ್ದೀರಾ. ಸೊ ಈಗಲೂ ಹೋಗುವ, ಬನ್ನಿ, ಲೆಟ್ಸ್ ಗೋ. ಒಂದು ಬೇಜಾರಂದರೆ ಸತೀಶ್ ಹೋಗೋ ಕಡೆ ಎಲ್ಲ FM ಹಾಕ್ಬಿಡ್ತಾರೆ. ಸೊ ದಿನ ಇದ್ದಂಗೆ ವ್ಲಾಗಲ್ಲಿ ಹಾಕೋಣ, ಶೇರ್ ಮಾಡೋಣ ಅಂತ ತುಂಬ ಆಸೆ. ಬಟ್ FM ಹಾಕೋದ್ರಿಂದ ನನಗೆ ಕಾಪಿರೈಟ್ ಕ್ಲೇಮ್ ಬರುತ್ತೆ. ನನ್ನ ಮಗನಿಗೆ ರೇಗಾಡ್ತಾಯಿದ್ದೆ, ಇನ್ಮೇಲಾದರೂ ಸೀರಿಯಸ್ಸಾಗಿ ಕುತ್ಕೊಂಡು ಓದ್ಕೋ, ಈ ಟೈಮಲ್ಲಿ ಇವೆಲ್ಲ ಬೇಕಾ ಅಂತ. ಅವನಿಗಂತೂ ಇನ್ನು 1 year ಒಂಚೂರು ಫ್ರೀ ಆಗೋದೇ ಇಲ್ಲ. ಹಿಂಗೆ ಮಾತಾಡಿಕೊಂಡು ಸತೀಶ್ಗೆ ಇನ್ನು ಫುಲ್ ಬ್ಯುಸಿ ಆಗಿಬಿಡ್ತಾರೆ. ಹೋಗ್ತಾ ಇದ್ವಿ, ಎಲ್ಲ ಕಡೆ ಒಳ್ಳೊಳ್ಳೆ ಫ್ರೂಟ್ಸು, ಎಳ್ನೀರು ಎಲ್ಲ ಬಂದಿತ್ತು. 1 ಎಳ್ನೀರು ಕುಡ್ಕೊಂಡು ಹಿಂಗೆ ಮುಂದಕ್ಕೆ ಪಾಸ್ ಆದ್ವಿ. ಕಾರಣ ಸ್ವಲ್ಪ ನಮ್ಗೆ ಆರ್ಡ್ರ್ ಕೊಡೋರ ಹತ್ರ ಸ್ವೀಟ್ ಆರ್ಡ್ರ್ ಹೇಳಬೇಕಾಗಿತ್ತು, ಜೊತೆಗೆ ಮನೆಗೂ ಏನಾದರೂ ತೊಗೊಂಡೋಗೋಣ ಅಂತ ಹೇಳಿ ಸಂಜೆ ಮನೆ ಬಿಟ್ಟಾಗಲೇ ನಾವು ಐ ಥಿಂಕ್ 5:30 ಅನ್ಕೋತೀನಿ
ಬಟ್ ಸಖತ್ ಅಂದರೆ ತುಂಬಾ ಬಿಸಿಲು ಮಾತ್ರ ಇನ್ನೂ ಯಾವುದೇ ರೀತಿ ಕಡಿಮೆ ಆಗಿರಲಿಲ್ಲ. ಗೈಸ್, ನನ್ನನ್ನು ಇಲ್ಲೊಬ್ಬಳನ್ನೇ ಬಿಟ್ಟು ನಮಗೆ ಫ್ಯಾಕ್ಟ್ರಿ ಔಟ್ಲೆಟ್ ಸ್ವೀಟ್ಸ್ ಆರ್ಡರ್ ಕೊಡ್ತಾರಲ್ಲ, ಅವ್ರ ಹತ್ರ ಸ್ವಲ್ಪ ಸ್ವೀಟ್ಸು, ಮಿಕ್ಸ್ಚರು ಈ ಥರದ್ದೆಲ್ಲ ತರೋಕ್ಕೆ ಅಂತ ಹೋಗಿದ್ದಾರೆ. ಇದು ಯಾವ ರೋಡು ಅಂತ ನನಗೆ ನಿಜಕ್ಕೂ ಗೊತ್ತಿಲ್ಲ, ಯಾಕಂದರೆ ಬಲ್ಕಲ್ಲಿ ತಂದಾಗ ನಾವು ಚೌಟ್ರಿಗಳಿಗೆಲ್ಲ ಮೋಸ್ಟ್ ಪ್ರಾಬಬ್ಲಿ ನಾವೇ ಗೋಡನಲ್ಲಿ ಮಾಡಿಸ್ತಿರ್ತೀವಿ. ಬಟ್ ಅರ್ಜೆಂಟ್ ಇದ್ದಾಗ, ಎಮರ್ಜೆನ್ಸಿ ಇದ್ದಾಗ, ಈಗ ನಾಳೆ ಬೇಕು, 50 ಜನಕ್ಕೆ ಊಟ ಬೇಕು, 100 ಜನಕ್ಕೆ ಊಟ ಬೇಕು ಅಂತ ಹೇಳಿದಾಗ ಮಾಡ್ಸೋಕ್ಕಾಗಲ್ಲ. ಸೊ ನಮ್ಮದು ಸ್ವೀಟ್ ಮಾಡೋರು ಗೋಡೌನ್ ಮಾಡ್ಕೊಂಡಿದ್ದಾರೆ. ಈ ಸೈಡ್ ಇದೆ ಗೋಡೌನ್, ಇದು ಬ್ಯಾಕ್ ಸೈಡು. ನಾವು ಬ್ಯಾಕ್ ಸೈಡ್ ಬಂದಿದ್ದೀವಿ. ಆ ಸೈಡ್ ಇದೆ ಅವ್ರದ್ದು ಗೋಡೌನ್, ಇದು ಕಾಂಪೌಂಡು. ಅವ್ರ ಗೋಡೌನಲ್ಲಿ ಸ್ವೀಟ್ಸ್ ಇಸ್ಕೊಂಬರಕ್ಕೆ ಹೋಗಿದ್ದಾರೆ. ಸತೀಶು, ವಿಕ್ಕಿ ಬಾಬು ಇಬ್ಬರು ಹೋದರು. ನಾನು ಒಬ್ಬಳೇ ಕಾರಲ್ಲಿ ಕೂತಿದ್ದೀನಿ. ಬೋರು, ಶೆಕೆ, ಅಪ್ಪ ರನ್ ಬಿಸಿಲು ಚಚ್ಚತೈತೆ ಹಾಕ್ಕೊಂಡು, ಇನ್ನೂ ಬಿಸಿಲು ಕಮ್ಮಿ ಆಗಿಲ್ಲ. ಸೊ ಅವಳದು ಶಟಲ್ ಬ್ಯಾಟದು ರಾಕೆಟ್ಸ್ ಎಲ್ಲ ಮುರ್ಕೊಂಡಿದ್ಲು, ವಯರ್ಸ್ ಎಲ್ಲ, ಅದನ್ನು ಆನ್ ದ ವೇ ಇಸ್ಕೊಂಡು ಇವಾಗ ಸ್ವಲ್ಪ ಮನೆಗೆ ಹಂಗೆ ಬರೀ ಕೈಲಿ ಹೋದ್ರೆ ಚೆನ್ನಾಗಿರಲ್ಲ ಅಲ್ವಾ, ತಮ್ಮಂದರು ಎಲ್ಲರೂ ಇರ್ತಾರೆ. ಸೊ ಸ್ವೀಟ್ಸು, ಸ್ವಲ್ಪ ಮಿಕ್ಸ್ಚರ್ಸು ತೊಗೊಂಬರೋಕ್ಕೆ ಅಂತ ಹೋದರು. ವೆಯ್ಟ್ ನಮಗೆ ಮಕ್ಕಳಿಗೆ ಖುಷಿ, ಬಟ್ ಸತೀಶ್ಗೆ ಊಟಕ್ಕೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಬಿಕಾಸ್ ಆಫ್ ಅವ್ರ ಕೆಳಗಡೆ ಏನು ಮಾಡಿದ್ರು ಅವ್ರು ತಿನ್ನೋದಿಲ್ಲ. ಅವ್ರಿಗೆ ಜೋಳದ ರೊಟ್ಟಿ, ನವಣೆ ರೊಟ್ಟಿ, ಮುದ್ದೆ ಈ ಥರದ್ದೇ ಬೇಕು. ನೀವು ಡೈಲಿ ವ್ಲಾಗಲ್ಲಿ ನೋಡಿರ್ತೀರ, ಅವ್ರು ಅದನ್ನೇ ಅಭ್ಯಾಸ ಮಾಡ್ಕೊಂಡಿದ್ದಾರೆ. ಕಸ ಥರ ತಂದಿದ್ದೆ, ನಾವು ಕವರ್ ಇರಲಿಲ್ವೇನೋ ಅವರ ಕವರ್. ಸೊ ಫೈನಲಿ ಸ್ವೀಟ್ಸು, ಮಿಕ್ಸ್ಚರ್ಸು ಈ ಥರದ್ದೆಲ್ಲ ತೊಗೊಂಡು ಈಗ ಫ್ರೂಟ್ಸ್ ತೊಗೊಳ್ಳೋಣ ಅಂತ ಬಂದಿದ್ದೀವಿ. ಈ ಆ್ಯಪಲ್ ಅವರಂತೂ ಇವಾಗ ಎಷ್ಟು ಮೋಸ ಮಾಡ್ತಾರೆ ಅಂದರೆ, ಮೇಲೆಲ್ಲ ಹಣ್ಣು ಚೆನ್ನಾಗಿರುತ್ತೆ, ಬಟ್ ಅದು ಸ್ಟಿಕ್ಕರ್ ಅಂಟಿಸ್ಬಿಟ್ಟಿರ್ತಾರೆ. ನಾವು ಅದು ಒರಿಜಿನಲ್ ಅಂತ ತೊಗೊಂಡು ಯಾಮಾರ್ಬಿಡ್ತೀವಿ. ಆ ಸ್ಟಿಕ್ಕರ್ ಓಪನ್ ಮಾಡಿ ಮನೆಗೆ ಹೋಗಿ ಕಟ್ ಮಾಡಿದ್ರೆ ಗೊತ್ತಾಗುತ್ತೆ ಒಳಗಡೆ ಎಲ್ಲ ಹಣ್ಣುಗಳು ಹೋಗಿರ್ತವೆ. ಇವತ್ತು ನಾವು ಹಂಗೇ ಯಾಮಾರ್ಬಿಟ್ವಿ. ಅಮ್ಮನ ಮನೆಗೆ ಹೋಗುವಾಗ ಏನಾದ್ರು ತೊಗೊಂಡು ಹೋಗಬೇಕು. ದ್ರಾಕ್ಷಿ ಸೀಸನ್ನು, ಸೊ ತುಂಬ ಚೆನ್ನಾಗಿತ್ತು. ಸ್ವೀಟ್ ದ್ರಾಕ್ಷಿ ಎಲ್ಲ ಬಂದಿತ್ತು, ಅದೆಲ್ಲ ತೊಗೊಂಡು ಮುಂದೆ ಪಾಸಾದ್ವಿ. ಸ್ವಲ್ಪ ಮಸಾಲೆ ಮಜ್ಜಿಗೆ ಕುಡಿಬೇಕು ಅಂತ ಅನ್ನಿಸ್ತು. ಸೊ ಹಾಗಾಗಿ ಸತೀಶು ಮಜ್ಜಿಗೆ ತೊಗೊಂಬರ್ತೀನಿ ಅಂತ ನಂದಿನಿ ಪಾರ್ಲರ್ಗೆ ಹೋಗಿದ್ದಾರೆ. ನಂದಿನಿ ಪಾರ್ಲರ್ ಅಂದ ತಕ್ಷಣ ಮೈಂಡ್ಗೆ ಬರೋದು ಕುಕೀಸ್, ಇಲ್ಲ ಅಂತಂದರೆ ಪೇಡ. ಸೊ ಪೇಡ ತೊಗೊಂಬನ್ನಿ ಅಂತ ಹೇಳ್ತಾ ಇದ್ದೆ. ಪೇಡ ನಂದಿನಿ ಪೇಡ. ಅರೆ ಪೇಡ. ಸೊ ಅದಕ್ಕೆ ಅವರು ಇಲ್ಲ ಪೇಡ ಖಾಲಿಯಾಗಿದೆಯಂತೆ ಅಂತೆಲ್ಲ ಹೇಳ್ತಾಯಿದ್ರು. ಮಜ್ಜಿಗೆ ಮತ್ತು ಕುಕೀಸ್ ಈ ಥರದ್ದೆಲ್ಲ ತೊಗೊಂಬಂದರು. ಸೊ ನಾನು ಅದಕ್ಕೆ ಒಂದು ಪ್ಯಾಕೆಟ್ ಆದರೂ ತೊಗೊಂಬರ್ಬೇಕಲ್ವ ಅಂತ ಹೇಳ್ತಾಯಿದ್ದೆ. ಅಲ್ಲಿಲ್ವಂತೆ, ನಾನೇನು ತೊಗೊಂಬರಲಿ, ಅಲ್ಲಿಲ್ವಂತೆ ಅಂತ ಹೇಳ್ತಾಯಿದ್ರು. ಸೊ ಎಷ್ಟು ಮಜ್ಜಿಗೆ ಕುಡಿದ್ರೂ ಸಮಾಧಾನ ಆಗ್ತಾಯಿಲ್ಲ, ಎಷ್ಟು ನೀರು ಕುಡಿದ್ರೂ ಸಮಾಧಾನ ಆಗ್ತಾಯಿಲ್ಲ. ಬಿಕಾಸ್ ಆಫ್ ಇವತ್ತು ಬೆಳಿಗ್ಗೆ ನಾನು ದೋಸೆ ಮಾಡಿದ್ದೆ, ಸೊ ಮಧ್ಯಾಹ್ನ ಮುದ್ದೆ ಮಾಡಿದ್ದೆ. ಅದೆಲ್ಲ ಅಷ್ಟು ಜೀರ್ಣ ಆಗಿರಲಿಲ್ಲ, ಯಾಕಂದರೆ ಕೆಲಸ ಅದು ಇದು ಮಾಡಿಕೊಂಡು. ಸೊ ಇವಾಗ ಹಿಂಗೆ ಹೋಗೋವಾಗ, ಅಂದರೆ ಅಪ್ಪನ ಮನೆಗೆ, ತವ್ರ ಮನೆಗೆ ಹೋಗೋವಾಗ ನಮ್ಮ ಚೈಲ್ಡ್ಹುಡ್ ಮೆಮೊರೀಸು ತುಂಬ ನೆನಪಾಗ್ತಿರ್ತವೆ. ಈ ಹೊಲ ಗದ್ದೆ ಇದೆಲ್ಲ ನೋಡಿದಾಗ ಈಗಿನ ಕಾಲದ ಮಕ್ಕಳಿಗೆ ಇವೆಲ್ಲ ನೆನಪಿರಲ್ಲ ಬಿಡಿ. ಬಟ್ ನಾವು 90s ಕಿಡ್ಸ್ಗೆ ಏನೋ ಒಂಥರ ಪ್ರಪಂಚ. ಒಂಥರ ಈ ಬೇಸಿಗೆ ರಜೆ ಬಂದ ತಕ್ಷಣ ಗದ್ದೆಗೆ ಹೋಗೋದು, ಮಾವಿನಕಾಯಿ ಕೀಳೋದು, ಚೇಪೆಕಾಯಿ ಕೀಳೋದು, ಜಜ್ಜೋದು, ಉಪ್ಪು ಖಾರ ಹಚ್ಚೋದು, ಅದಕ್ಕೆ ಉಪ್ಸಾರು ಖಾರನ ಹಚ್ಚೋದು, ತಿನ್ನೋದು, ಇದೆಲ್ಲ ಮೆಮೊರೀಸ್. ಇದೆಲ್ಲ ನಮ್ಮ ಮಕ್ಕಳಿಗೆಲ್ಲ ಅದು ಅಭ್ಯಾಸನೂ ಇಲ್ಲ, ಆ ಥರ ಆಟಗಳು ಗೊತ್ತೂ ಇಲ್ಲ. ಲಗೋರಿ ಆಡೋದು, ಆಮೇಲೆ ಬಾವಿಲಿ ಈಜೊಡಿಯೋಕ್ಕೆ ಹೋಗೋದು. ನಾನು ಈ ಥರದ್ದೆಲ್ಲ ಆಟ ನನ್ನ ತಮ್ಮಂದ್ರ ಜೊತೆ ಆಡಿದ್ದೀನಿ. ಅದೇ ಮೆಮೊರೀಸ್ ಈಗ ಅದು ಎಷ್ಟೇ ದೊಡ್ಡವರಾದರೂ ಕೂಡ ಅದೆಲ್ಲ ಮೆಮೊರೀಸು ತಲೆಯಿಂದ ಹೋಗೋದಿಲ್ಲ, ಏನಂತೀರಾ? ಸೊ ನನಗೆ ಊರು ಅಂತ ಬಂದ ತಕ್ಷಣ ಇವೆಲ್ಲ ನೆನಪಾಗ್ತಿರ್ತವೆ. ಆನ್ ದ ವೇ ಪಟ್ನ ಹತ್ರ ಬಂದ್ವಿ. ಇರಲ್ಲ, ಎಲ್ಲ ಹಣ್ಣೆ ಕೇಳ್ತಾರಲ್ಲ, ಎತ್ಕೊಂಡ್ರೆ ಎಷ್ಟು ಜನ ಇದು ಅದು ತಾನೇ ಅದಕ್ಕೆ ಚಿಕ್ಕದಿದೆ ಅಂದರೆ
ಏನ್ ಕಣ ಮೈಸೂರಲ್ಲೇ 100, 150, 250 ಹೇಳ್ತೀನಿ. ಹಂಗಂಗ ಬಾಗಿಲು ಮಾಡಿಕೊಂಡು ಒಂದು ಹಳಸಿನ ಹಣ್ಣು ಕೂಡ ಎತ್ತಾಕೊಂಡು ಮನೆಗೆ ಬರೋಷ್ಟರಲ್ಲಿ ಕರೆಕ್ಟಾಗಿ 6:45. ಸೊ ಬಂದ ತಕ್ಷಣ ಮಕ್ಕಳು ಬಿದ್ದು ಅಜ್ಜಿ ತಾತ ಅಂದ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮಮ್ಮ ನಾವು ಬರೋ ಅಷ್ಟರಲ್ಲಿ ಹೊಸ್ತೊಡ್ಕು ನಾನ್ ವೆಜ್ ಅಡುಗೆ ಪ್ರಿಪೇರ್ ಮಾಡಿ ಆಮೇಲೆ ಮಾಡುವಂತೆ ಇರಾಮ 7 ಗಂಟೆಗೆ ಬೇಡ ಅಂತವ್ರೆ. ಅವು ಎತ್ತಿಡು ಮನ ಆ ಕಡೆ ಎಲ್ಲರೂ ಇರುವೆ ಬಂದವು. ಅದೇ ಸೇಫ್ ಜಾಗ. ಇರುವೆ ಬರ್ದಂಗೆ ಅದೇ ಸೇಫ್ಟಿ ಜಾಗ. ಒಂದು ಬ್ಯಾಗ್ ತುಂಬಿಟ್ಟು ಹಂಗೆ ಬಿಡೋದು. ಅವೆಲ್ಲ ಒಂದು ಇದಕ್ಕೆ ಹಾಕಮ್ಮ ಫ್ರೂಟ್ಸ್ ಎಲ್ಲ ಸಪ್ಪ. ಏನು ಕಾಣಿಸ್ತೈತೆ? ಎಲೆಕ್ಟ್ರಿಕಲ್ ಇದ್ರ ಮೇಲೆ ಕಟ್ಟು ಬಿಸಾಕಿದ್ರಿ. ಎಲೆಕ್ಟ್ರಿಕ್ ವೈರ್ ಅದು ಅದ್ರ ಮೇಲೆ ಬಿಸಾಕಿದಿರಲ್ಲ, ಆ ಬ್ಯಾಟ್ ಮುರಿದೋಗುತ್ತೆ ರೀ. ಕೋಲಾರು ತಗತ ಚಾರು ಸುಮ್ಮನೆ ಇರು ನೀನು ರೀ. ಕರೆಂಟ್ ಐತೆ, ಹುಡುಗಾಟ ಆಡಬೇಡಿ. ಆ ವೈರ್ ಅದು ಪ್ಲಾಸ್ಟಿಕ್ ವೈರು, ಅದು ಇದಕ್ಕಾಗತ್ತೆ. ಸುಮ್ಮನೆ ಏ ಬಿಡು, ಮುಟ್ಬೇಡ. ಎಟಕ್ಸಲ್ಲ ನಿನ್ಗೆ. ಮನೆಗೂ ಬೀಳ್ತಾಗ್ಬಿಟ್ಟ ಮೇಲಿಂದ. ಅವನು ಅವಾಗ ಲಾಸ್ಟ್ ಟೈಮ್ ಬಂದಾಗ ಬೀಳ್ಸಿದ್ದು ಹಾರದಲ್ಲಿ ಇತ್ತಂತೆ. ಇದಾಗ್ತದೆ ಅದು ಕರೆಂಟು. ಕೊಡು, ನೀನು ಆಡ್ಲಿಲ್ಲ ಅಂದ್ರೆ ಬ್ಯಾಟಕ್ ಹಾಕೊಡು. ಕಾಣುತ್ತೆ. ನಾವು ಆಡ್ತಿರ್ಲಿಲ್ವಾ? ತಂದಿದ್ದೀನಲ್ಲ, ಇನ್ನೊಂದು ತಂದಿದ್ದೀನಿ. ಎಲ್ಲ ಖಾಲಿ ಮಾಡಿಬಿಟ್ಟಾರೆ. 2 ಕಾಕ್ ತಂದಿರೋದು ಹಾಳಾಗ್ತೀರ ಅಂತ 2 ಕಾಕ್ ತಂದಿದ್ದೀವಿ. ಅಮ್ಮ ಬೆಳಕೆಲ್ಲ ಕೆಲ ಕಡೆ ಏನು ನಾವು ವಿಡಿಯೋ ಮಾಡ್ಕೊಳ್ಳೋದು? ಒಂದು ಖುಷಿ ವಿಷಯ ಆದರೆ ಎಷ್ಟು ವಯಸ್ಸಾದರೂ ಅಪ್ಪ ಅಮ್ಮ ಇಬ್ಬರು ಕೂಡ ಜೊತೆಯಲ್ಲಿ ಕುತ್ಕೊಂಡು ಸೀರಿಯಲ್ ನೋಡ್ತಾರೆ. ಅವರ ಅನ್ಯೋನ್ಯತೆ ನೋಡಿ ನಾವುಗಳು ಇವಾಗಿನ ಕಾಲದವರು ತುಂಬ ಕಲಿಯೋದಿದೆ. ಸೊ ಇವತ್ತು ಎಲ್ಲ ಹೊಸ್ತುಡ್ಕು ತಿಂದು ಚಂದ್ರನ ನೋಡಬೇಕು ಅಂತ ಒಂದು ವಾಡಿಕೆ. ನಾನೇನು ಇವತ್ತು ನಮ್ಮ ಮನೇಲಿ ಹೊಸ್ತುಡ್ಕು ಮಾಡಿರಲಿಲ್ಲ, ಬಿಕಾಸ್ ಆಫ್ ಊರಿಗೆ ಬರ್ತೀವಲ್ವಾ ಅಂತ. ಸೊ ಅದು ಇವತ್ತು ಮಂಗಳವಾರ ದಿನ ನಾನು ಶೂಟ್ ಮಾಡ್ಕೊಂಡು ಬಂದಂಥದ್ದು. ಕಟ್ಲ ಇಲ್ಲ ಅಂದ್ರೆ ಕೊಡ್ಲಾ? ತಟ್ಟೆ ಕೊಡ್ಲಾ? ಹಿಂದಿನ ವ್ಲಾಗಲ್ಲಿ ಸುಮಾರು ಜನ ಒಂದಿಬ್ಬರು ಕಮೆಂಟ್ ಮಾಡಿದರು, ಯಾಕೆ ಸತೀಶು ನಿಮ್ಮ ಅಪ್ಪ ಅಮ್ಮನ ಜೊತೆ ಮಾತಾಡಲ್ವಾ, ಒಬ್ಬರೇ ಕೂತ್ಕೊಂಡು ರೂಮಲ್ಲಿ ಊಟ ಮಾಡ್ತಾ ಇದ್ದಾರೆ ಅಂತ. ಅವ್ರಿಗೆ ಸ್ವಲ್ಪ ನಾಚಿಕೆ ಸ್ವಭಾವ ಅಷ್ಟೇ, ಅದು ಬಿಟ್ಟರೆ ಅವ್ರು ಹಾಗೇನಿಲ್ಲ, ಮಾತಾಡ್ತಾರೆ. ಅವರಿಗೆ ಎಸ್ಪೆಷಲಿ ನಮ್ಮಮ್ಮ ಮಾಡೋ ಎಲ್ಲ ಐಟಮ್ ನಾಟಿ ಸ್ಟೈಲ್ ತುಂಬಾ ಇಷ್ಟ. ಬಿಸಿ ಮುದ್ದೆ, ಮಟನ್ ಸಾರು, ಈ ಥರದ್ದೆಲ್ಲ ತುಂಬ ಇಷ್ಟ. ಸೊ ನೆಮ್ಮದಿಯಾಗಿ ಊಟ ಮಾಡಿಕೊಂಡು ನೈಟ್ ಅಂತ ಅವ್ರು ಉಳ್ಕೊಳ್ಳಿಲ್ಲ, ಆವಾಗಲೇ ಹೊರಟು ಬಿಟ್ಟರು.
ನಡಿ ಹೋಗಿ ಮಲ್ಕೋ ಹೋಗಿ. ನಾನು ಬಿಡಲ್ಲ, ನೀವು ವಾಪಸ್ ಹೋಗ್ತಾ ಇರ್ಬೇಕು. ಹೋಗೆ ಕಾರ್ ಈ ಕಡೆ ಬಾ, ದೂರ ನಿಂತ್ಕೋಬೇಕು. ಸರಿಗ ಯಾಕಮ್ಮ? ನ್ಯೂಸ್ ಪೇಪರ್ ಅಂತೆ. ಇಲ್ಲ ಮಾಮೂಲಿ ಪೇಪರ್ ಕಣಮ್ಮ ಅದು. ಏನ್ ಮಾಡ್ತಾಳೆ ಈಗ? ಪೇಪರ್ ತಕೊಂಡೇವಳು ನ್ಯೂಸ್ ಪೇಪರ್ ಓದ್ತೇನೆ. ಮಾಮೂಲಿ ಪೇಪರ್ ಅದು. ಸಮ್ಮರ್ ಕ್ಯಾಂಪ್ ಸ್ವಿಮ್ಮಿಂಗ್ ಅಮ್ಮ. ಅಲ್ಲಿ ತಗೊಂಡೋಗಿ 700-800 ರೂಪಾಯಿ ದುಡ್ಡು ಕಟ್ಬಿಟ್ಟು ಇಲ್ಲಿ ಬಂದು ನಿಂತಿದೀಯಾ? 700 ರೂಪಾಯಿ 1000. ಅದನ್ನೇ ಹೇಳ್ತಾ ಇರೋದು, 1700 ರೂಪಾಯಿ ದುಡ್ಡು ಕಟ್ಬಿಟ್ಟು ಅಲ್ಲಿ ಇಲ್ಲಿ ಬಂದು ನಿಂತಿದೀಯಾ ಅಂತ. ಹಾ? ನಿದ್ದೆ ಬರ್ತಾ ಇಲ್ವವ? ಮಲ್ಕೋ, ತಿಂದೆ ತಾನೆ ಅಮ್ಮ. ಅವಳಿಗೆ ಹಾಕೊಟ್ಟಿದ್ದೆಲ್ಲ ಖಾಲಿ ಮಾಡಿದ್ಲ ಅವಳು. ಹೋಗಿ ಮಲ್ಕೋ ಅಂದೆ. ಎಲ್ರದ್ದು ಊಟ ಆಯಿತು. ಲಾಸ್ಟ್ಗೆ ನಾನು ಅಪ್ಪ ಅಮ್ಮ ಎಲ್ಲರೂ ಮಾತಾಡಿಕೊಂಡು ಊಟ ಮಾಡಿಕೊಂಡು ಐ ಥಿಂಕ್ 12 ಗಂಟೆ ಅನಿಸುತ್ತೆ ಮೇ ಬಿ ಮಲ್ಕೊಂಡಾಗ. ಸೊ ಇದು ಬೆಳಗ್ಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನನ್ನ ಮಕ್ಕಳು ಬಂದು ರೂಮ್ ಕರ್ಟನ್ ತೆಗೆಯೋದು, ಮುಖಕ್ಕೆ ನೀರು ಹಾಕೋದು. ಮಮ್ಮಿ 3:03ವರೆಗೆ ಎದ್ಬಿಡ್ತಾಯಿದ್ದೆ. ಈಗ 8:15 ಆಯಿತು. ಎದಳು ಮಮ್ಮಿ, ಇನ್ನೂ ಎದ್ದಿಲ್ವಲ್ಲ ಮಮ್ಮಿ ಅಂತ ಎದ್ದೇಳಿಸ್ತಾಯಿದ್ರು. ಸೊ ಅಮ್ಮ ತಿಂಡಿಗೆ ಹಿಂದಿನ ದಿನವೇ ದೋಸೆ ಬ್ಯಾಟರ್ ರೆಡಿ ಮಾಡಿ ಇಟ್ಟಿದ್ರು. ಅದೇ ಮಟನ್ ಸಾರು ಚಿಕನ್ ಚಾಪ್ಸ್ಗೆ ದೋಸೆ ಹಾಕ್ಕೊಡ್ತೀನಿ ಅಂತ ಹೇಳಿ. ಸೊ ನಾನಂತೂ ಇನ್ನೂ ಎದ್ದೇ ಇಲ್ಲ, ಕಾಫಿನೇ ಕುಡ್ದಿಲ್ಲ. ಅಮ್ಮ ಮನೆಗೆ ಬಂದರೆ ಫುಲ್ಲು ನಿಮ್ಮ ಶ್ವೇತಕ್ಕ ಎಷ್ಟು ಸೋಂಬೇರಿಯಾಗಿದ್ದೀನಿ ನೋಡಿ. ನಿದ್ರೆ 8:15 ಆದರೂ ನನ್ನ ಕಣ್ಣು ಬಿಡೋಕ್ಕೆ ಆಗ್ತಾಯಿಲ್ಲ. ಮುಖ ಫುಲ್ ಸ್ವೆಲ್ಲಾಗಿದೆ, ನಂದು ಊದ್ಕೊಂಡಂಗಾಗಿದೆ. ನಾನೇನಾಯಿತು ಅಂತ ಕೂಡ ಅನ್ನಿಸ್ತಾ ಇದೆ. ರಾತ್ರಿ ಮಲ್ಕೊಳೋದೆ ಮಾತಾಡ್ತಾ ಅದು ಇದು ಗೊತ್ತಲ್ಲ, ಹಳೆ ವಿಷಯಗಳು ಎಲ್ಲ ಮಾತಾಡ್ತಾ ಮಲ್ಕೊಂಡಿದ್ದು ಲೇಟು. ಸೊ 8:15 ಎದ್ದೇಳಷ್ಟರಲ್ಲಿ ಅಮ್ಮ ಬಿಸಿ ಬಿಸಿ ಕಾಫಿ ಬಿಸ್ಕೆಟ್ ಎಲ್ಲ ರೆಡಿ ಮಾಡಿ ಕೂರಿಸಿದ್ರು. ಸೊ ಕೂತ್ಕೊಂಡು ನೆಮ್ಮದಿಯಾಗಿ ದೊಡ್ಡ ಕಪ್ಪು ಕಾಫಿ ಕುಡಿದು ಸ್ವಲ್ಪ ಹೊತ್ತು ಪೇಪರ್ ಓದಿ. ನ್ಯೂಸ್ ಪೇಪರ್ ನಮ್ಗೆ ಅವಾಗಿಂದ ಚಿಕ್ಕದ್ರಿಂದ ಅಭ್ಯಾಸ. ಎಲ್ಲ ಒಟ್ಟಿಗೆ ಕೂತ್ಕೊಂಡು ಕಾಫಿ ಕುಡಿಬೇಕು, ನ್ಯೂಸ್ ಪೇಪರ್ ಓದಬೇಕು. ನಮ್ಮ ಬ್ಯುಸಿ ಶೆಡ್ಯೂಲ್ನ ಮರೆತುಬಿಡ್ತೀವಿ ಇಲ್ಲಿ ಬಂದ ತಕ್ಷಣ. ಎಷ್ಟು ಮರಿತೀವಿ ಅಂದರೆ ನಾವು ಇಷ್ಟೊತ್ತಿಗೆ ಎದ್ದೇಳ್ತೀವಿ, ಇಷ್ಟಿಗೊತ್ತಿಗಾಗಲೇ ನಮ್ಮ ಮನೇಲಿ ವಾರ ಪೂಜೆ ಆಗ್ಬಿಟ್ಟಿರ್ತಿತ್ತು. ಬಟ್ ನೋಡಿ ಎಷ್ಟು ಸೋಂಬೇರಿಗಳಾಗ್ಬಿಡ್ತೀವಿ ಅಂದ್ಬಿಟ್ಟು. ಈಗ ಎದ್ದು ಫ್ರೆಶ್ ಅಪ್ ಆಗಿ ಬಾಯಿ ತೊಳೆದು ಕೂತ್ಕೊಂಡು ಕಾಫಿ ಕುಡ್ಕೊಂಡು ಮಾತಾಡ್ಕೊಂಡು ಕೂತ್ಕೋತೀವಲ್ವ, ಇದರಲ್ಲಿರೋ ಸಂತೋಷ ಬೇರೆ ಯಾವುದ್ರಲ್ಲೂ ಸಿಗೋದಿಲ್ಲ. ಈ ಡೇಸ್ನ ಸುಮಾರು ಜನ ಈ ಡೇಸೇ ಬೇಕು ಅಂತ ಇಷ್ಟಪಡ್ತಾರೆ. ಸೊ ನಾನಂತೂ ಮನೇಲಿ ಒಬ್ಬಳೇ, ನನಗೆ ಕಾಫಿಗೂ ಯಾರೂ ಸಿಕ್ಕಲ್ಲ, ಊಟಕ್ಕೂ ಯಾರೂ ಸಿಕ್ಕಲ್ಲ. ಸತೀಶ್ ತುಂಬ ಅಪರೂಪ ನನಗೆ ಊಟಕ್ಕೆ ಜೊತೆಗೆ ಸಿಗೋದು. ಇಲ್ಲಿ ಬಂದಾಗಂತೂ ಎಲ್ಲ ಕೂತ್ಕೊಂಡು ಕಾಫಿ ಕುಡಿಯೋದಾಗಲಿ ಎಲ್ಲ ಒಟ್ಟಿಗೆ ಮಾಡ್ತಿರ್ತೀವಲ್ವ, ಅವಾಗೇನೋ ಒಂಥರ ಖುಷಿ ಸಮಾಧಾನ. ಕಾಫಿ ಕುಡಿತಾಯಿದ್ದೆ, ಅಪ್ಪ ಪೇಪರ್ ಓದ್ತಾಯಿದ್ರು. ಹಿಂಗೆ ನಡೀತಾಯಿದೆ ಮಗ ಬಿಸ್ನೆಸ್ಸು ಅದು ಇದು ಎಲ್ಲ ಕೇಳ್ತಾಯಿದ್ರು. ನೋಡಿ ನನ್ನದು ಏನಂತಾರೆ ಡಿಂಪಲ್ 2 ಕೆನ್ನೆ ಕಾಣಿಸ್ತಾ ಇದೆ. ಅದನ್ನೇ ನೋಡಿಕೊಂಡು ಈ ಮಕ್ಕಳ ಕಚ್ಚಾಟ ಬೆಳಗ್ಗೆ ಆದರೆ ಶುರು ಆಗಿಬಿಡುತ್ತೆ. ಸೊ ನಾನು ಹೇಳ್ತಾಯಿದ್ದೆ, ನೀವು ಸಿಟಿಲಿದ್ದೀರಾ ಯಾವ್ದಾರ ಹಳ್ಳಿ ಕೊಂಪೆಲಿದ್ದೀರಾ ಅಂತ. ಬೈಯೋದಂತೂ ರೆಗ್ಯುಲರಾಗಿ ಇದ್ದೇ ಇರುತ್ತೆ ಅವರಿಬ್ರಿಗೂ. ಕಾಫಿ ಕುಡಿಯೋಕ್ಕಾದ್ರೂ ನೆಮ್ಮದಿಯಾಗಿಬಿಟ್ರು ಅಂದ್ಬಿಟ್ಟು. ಇದು ನನ್ನ ತಮ್ಮನ ಬೀಗ್ರೂಟದ ಮದುವೆ ಹಾಲ್ ಅಪ್ಪ ಮಾಡಿಸಿದಂಥದ್ದು ಬೀಗ್ರೂಟದಲ್ಲಿ. ಸೊ ಚೌಟ್ರಿ ಮಾಡಿದ್ವಿ ನನ್ನ ತಮ್ಮನ ಮದುವೆದು ಬೀಗ್ರೂಟ. ಅದು ಅಂದರೆ ಮೀನ್ಸ್ ಫೋಟೋಸ್ ಆಲ್ಬಂಬು ಸಿಕ್ತು. ನನ್ನ ಮಗಳು ಈ ಥರದ್ದೆಲ್ಲ ಹುಡುಕ್ತಾಳೆ, ಕಬೋರ್ಡ್ಸಲ್ಲಿ ಏನೇನಿದೆ ಇದೆಲ್ಲ ನೋಡ್ತಿರ್ತಾಳೆ. ಸೊ ನನ್ನ ತಮ್ಮನ ರೂಮಲ್ಲಿಂದ ಎತ್ಕೊಂಬಂದ್ಲು, ನೋಡ್ತಾ ಇದ್ವಿ. ಹಳೆ ಮೆಮೊರೀಸು ರಪ್ಪಂತ ಹಿಂಗೆ ಪಾಸ್ ಆದಾಗ 3 ಇಯರ್ಸ್ ಆಯಿತು ಆ್ಯಕ್ಚುಲಿ. 3.5 ಇಯರ್ಸ್ ಆಗಿರ್ಬೋದು ಮೇ ಬಿ. ತುಂಬ ಖುಷಿಯಾಗುತ್ತೆ ನಮ್ಮನ್ನು ನಾವು ನೋಡ್ಕೊಳ್ಳೋಕ್ಕೆ. ಅವಾಗಂತೂ ಗೈಸ್ ಸಣ್ಣ ಆಗಲೇಬೇಕು ಅಂತ ಡಿಸೈಡ್ ಮಾಡಿ ನಾನು ಐ ಥಿಂಕ್ 65 kg ಸಣ್ಣ ಆಗಿದೆ. 83 kg ಇದ್ದೆ. ಸಣ್ಣ ಆಗಲೇಬೇಕು ಅಂತ ಹೇಳಿ ಒಳ್ಳೆ ಪೇಷಂಟ್ ಥರ ಮುಖ ಫುಲ್ಲು ಒಳ್ಳೆ ಏನೋ ರೋಗ ಬಂದಿರೋಳ ಥರ ಸಣ್ಣ ಆಗಿಬಿಟ್ಟಿದ್ದೆ ಆ ಟೈಮಲ್ಲಿ.
ಸಖತ್ ಸ್ಲಿಮ್ ಆಗಿಬಿಟ್ಟಿದ್ದೆ. ಆಲ್ಬಮ್ಸ್ ನೋಡಿ ತುಂಬ ಖುಷಿ ಆಗ್ತಾಯಿತ್ತು. ಹಿಂಗೆ ಮಾತಾಡ್ಕೊಂಡು ಅಪ್ಪನೂ ಇದ್ದರು, ನಾನು ಅಮ್ಮ ದೋಸೆ ಹಾಕ್ಕೊಡ್ತೀನಿ ಎದ್ದೇಳಿ ಬೇಗ ಬೇಗ ಅಂತ 8:00ವರೆಗೆ ಯಾರಮ್ಮ ತಿಂತಾರೆ ಅಂತ ರೇಗಿಸ್ತಾ ಇದ್ದೆ. ಸೊ ಇವತ್ತಂತೂ ತಿನ್ನು ಮಲ್ಗು ಇದೇ ಆಗೋಯ್ತು. ಒಂದು ಕಡ್ಡಿ ಈ ಕಡೆಯಿಂದ ಎತ್ತ ಆ ಕಡೆ ಇಡಲಿಲ್ಲ. ಈ ಮನೆ ಅಮ್ಮನ ಮನೆಗೆ ಬಂದ ತಕ್ಷಣ ಹುಟ್ಟು ಸೋಂಬೇರಿ ಆಗಿಬಿಡ್ತೀನಿ ನಾನು ಅಂತಲೇ ಹೇಳ್ಬೋದು. ಹೀಗೆ ಮಾತಾಡಿಕೊಂಡು ಹಳೆ ಸ್ಟೋರೀಸ್ ಎಲ್ಲ. ಸತೀಶ್ಗೆ ನಾವು ನಾನ್ ವೆಜ್ ಮಾಡೋರಿಗೆ ಕೇಟ್ರಿಂಗ್ ಹೇಳಿದ್ದು. ಸೊ ಅವರು ಹುಡುಗರನ್ನ ಕಳಿಸ್ಕೊಟ್ಟಿದ್ರು ಬಡಿಸೋರ್ನೆಲ್ಲ. ಸೊ ತುಂಬ ಬ್ಯುಸಿಯಾಗಿದ್ದರು ಅವರು ಅವತ್ತು ಆ್ಯಕ್ಚುಲಿ ಅಡುಗೆ ಮನೆಯಲ್ಲಿ. ಈಚೆ ಬರೋಕ್ಕೇ ಅವ್ರಿಗೆ ಟೈಮ್ ಇರಲಿಲ್ಲ. ಅಂಥದ್ರಲ್ಲೂ ಕರ್ಕೊಂಬಂದು ಒಂದು ಸಣ್ಣ ಪುಟ್ಟ ಫೋಟೋ ಸೆಲ್ಫೀಸ್ ಫ್ಯಾಮಿಲಿ ಜೊತೆ ಇಟ್ಕೊಂಡ್ವಿ. ಅದನ್ನು ನೆನಪಿಸ್ಕೊತಾ ಇದ್ರೆ ಚಾರು ಹೆಂಗಿದ್ದಾಳೆ, ವಿಕ್ಕಿ ಹೆಂಗಿದ್ದಾಳೆ, ನಾನು ಹೆಂಗಿದ್ದೀನಿ, ಅದನ್ನೆಲ್ಲ ಖುಷಿ ಆಗುತ್ತೆ. ಅವೆಲ್ಲ ಬಿಟ್ಬಿಟ್ಟು ಬಾ ಒಳಗೆ ಬಂದ್ಯಾ. ಯಾಕೋ ಬಿಚ್ಚಿದ್ಯಾವ? ಇಷ್ಟೊತ್ತಿಗೆ ಕುಡ್ತೇವೆ ನೀರಾವು. ರೆಡಿ ಕಟ್ಟಾಕೋ, ನಾ ಕಟ್ಟಾಕ್ತೀನಿ ಬಾ. ಹುಡ್ಗ ಯಪ್ಪ ಹಸು ಎಮ್ಮೆ ದನ ಅದಕ್ಕೆ ಬರಲ್ಲ ನಾನು ನಿಮ್ಮ ಹುಡುಗೆ ಕಪ್ಪಿಗಳ ತಿನ್ಸ್ಬಿಟ್ಟು ಮಲಗಿಸಿ ಹಿಂಗೆ ಸುಮ್ಮನೆ. ಏನಮ್ಮ ಮಾಡ್ತೀನಿರಮ್ಮ. ನನಗೆ ಯಾಕೆ ತಿಂಡಿ ತಿನ್ನಿಸ್ತಾ ಇಷ್ಟು ಬೇಗ? ನಾನು ಸ್ನಾನ ಮಾಡ್ಬಿಟ್ಟು ತಿಂತಿದ್ದೆ. ಈಗ ಒಂಥರ ಸೋಂಬೇರಿ ನಿಮ್ಮೂರಿಗೆ ಬಂದರೆ ನಾನು. ಅಲ್ಲಿ ಇಟ್ಬಿಟ್ಟು ಬಾ, ನಾ ತೊಳ್ಕೊಡ್ತೀನಿ. ಅಲ್ಲಿ ಇಟ್ಬಿಟ್ಟು ಬಾರಮ್ಮ. ತಿನ್ನು ಅಂತ ತಿನ್ನಿಸ್ಬಿಟ್ಟು ಇವಾಗ ಸ್ನಾನ ಮಾಡುವಂತೆ. ನಾನು ಈಗ ಮಾಡಲ್ಲ ತಾಯಿ, ನೀನು ಮಾಡ್ಕೊ. ಅಲ್ಲಿ ಇಟ್ಬಿಟ್ಟು ಹೋಗು, ನಾನು ತೊಳೆದ್ಬಿಟ್ಟು ಮಾಡ್ಕೊತೀನಿ. ಅಮ್ಮ 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 ಮೌ ಅಮ್ಮ ಅಲ್ಲಿ ಇಟ್ಬಿಟ್ಟು ಹೋಗು, ನಾನು ತೊಳೆದ್ಬಿಟ್ಟು ಮಾಡ್ಕೊತೀನಿ. ಸ್ನಾನಕ್ಕೆ ಹೋಗು. ಅದೇ ಇನ್ನೊಂದು ಅರ್ಧ ಗಂಟೆ ಮಾಡ್ತೀನಿ. ತಲೆಗೊಂಚೂರು ಎಣ್ಣೆ ಹಾಕಬೇಕು. ಕೈ ಎಣ್ಣೆ ಆಯಿತಾ? ಅಲ್ಲಿ ಇಟ್ಬಿಟ್ಟು ಹೋಗು, ನಾನು ತೊಳೆದಿಡ್ತೀನಿ ಅಂತ ಇಲ್ವಾ? ಮನೆ ಒರೆಸ್ಲಾ? ಮನೆ ಒರೆಸ್ಲಮ್ಮ? ಯಾಕೆ ಆಲೆ ತೊಳ್ಕೊಂಡೆ ಬಂದ್ಬಿಟ್ಟಾ ನೀನು? ಏನು ಯಪ್ಪ, ಯಾವ ಥರ ಬಿಟ್ಟ ನಿಮ್ಮಮ್ಮಲೋ? ಸಿಕ್ಕ ಬರ ಈಗೆಲ್ಲ ಮಹಾಭಾರತ ನೋಡೋಕೆ ಶುರು ಹಚ್ಕೊಂಡವ್ಳೆ. ಒಳ್ಳೆ ಅಮ್ಮ. ಟಾಟಾ ಬಾಯ್ ಬಾಯ್. ಬಿಸಿಲು ನನ್ನ ಚಪ್ಪಲಿ ಇವ್ರು ಊರಟ್ಟನ್ ಬಸವ ಎಲ್ಲೋದ ನನ್ನ ಮಗ. ಎಲ್ಲೋಗ್ತಾ ಇದ್ದೀವಿ ಅಂದರೆ ನನ್ನ ತಮ್ಮನ ಮಿಸ್ಸಸ್ಸು ಬಂದಿದ್ದಾರೆ ಪಾಪು ಕರ್ಕೊಂಡು. ಪಾಪು ನೋಡಿಕೊಂಡು ಅವ್ರನ್ನ ಮಾತಾಡ್ಸ್ಕೊಂಬರೋಣ ಅಂತ ಮದ್ದೂರ್ಗೆ ಹೊರಟಿದ್ದೀವಿ ನಾನು ನನ್ನ ತಮ್ಮ ಚಾರು. ಬಿಕಾಸ್ ಆಫ್ 6 ತಿಂಗಳಿಗೆ ತೊಟ್ಲು ತೊಗೊಂಡು ಏನು ಬಂದಿಲ್ಲ ಅವ್ರು ಇನ್ನು ಮನೆಗೆ. ಹಾಗಾಗಿ ಏನಕ್ಕೆ ಬಂದಿದ್ದಾರೆ ಅಂದರೆ ರೇಷನ್ ಕಾರ್ಡ್ಗೆ ಅವರ ನೇಮ್ನ ಹ್ಯಾಡ್ ಆನ್ ಮಾಡಬೇಕಾಗಿತ್ತು. ಅವ್ರದ್ದು ಸೈನು ಮತ್ತು ಅವ್ರದ್ದು ಫೋಟೋ ಬೇಕಿತ್ತು. ಹಾಗಾಗಿ ಅವರೇ ಖುದ್ದಾಗಿ ಬೇಕು ಅಂತ ಹೇಳಿದರು. ಹಾಗಾಗಿ ಅವರು ಮದ್ದೂರು ತಾಲೂಕು ಆಫೀಸ್ ಹತ್ರ ಬಂದಿದ್ದರು. ಬಂದು ನನ್ನ ತಮ್ಮನ ಕಾಲ್ ಮಾಡಿದರು. ಈಗ ಬ್ರೋಕರ್ ಮುಖಾಂತರ ಹ್ಯಾಡ್ ಆನ್ ಮಾಡ್ತಾ ಇರೋದು ರೇಷನ್ ಕಾರ್ಡ್ಗೆ. ಹಾಗಾಗಿ ಅವರು ಬೇಕೇ ಬೇಕಿತ್ತು. ಸೊ ಪಾಪನ ಕರ್ಕೊಂಡು ಬಂದಿದ್ದರು, ಮಾತಾಡ್ಸೋಣ ಅಂತ ಹೋಗಿದ್ವಿ. ಗುಂಡು
ಅವನೇನೆ ನಿಕ್ಕಿ ಅಂಗಡಿ ನೋಡ್ರೆ ಗಾಡಿ ಗುಂಡು ಕತ್ತು ಹುಷಾರು ಬನ್ನಿ 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 ಕರ್ಕೊ ಬರ್ರಿ ಯಾವಾಗ ನೋಡ್ಲಿಲ್ಲ ಮುದ್ದು ಯಾರು ನೋಡ್ತಾ ಇದೀಯಾ ಮುದ್ದು ಎಲ್ಲಿಗೆ ಬಂದಿದೀಯ ಮುದ್ದು ಎಲ್ಲಿ ಬಂದಿದೀಯ ಮಗಳೇ ನಿಧಾನಕ್ಕೆ ಹೋಗು ಮನು ಎಲ್ಲಿ ಬಂದಿದೀಯಾ ಇವನ್ನೆಲ್ಲ ನಾನು ಹತ್ರಕ್ಕೆ ಬರಲ್ಲ ಇನ್ನ ಸೊ ಬಿಸಿಲಿಂದ ಬಂದು ಕಾಯ್ತಾ ಇದ್ದಾರೆ ಅಂತ ಹೇಳಿ ಮಸ್ಕ್ ಮಿಲನ್ ಜ್ಯೂಸ್ ಮತ್ತು ಎಗ್ ಪಪ್ಸ್ ಈ ಥರದ್ದೆಲ್ಲ ಆರ್ಡ್ರ್ ಮಾಡಿ ಬರೋ ತನಕ ವೆಯ್ಟ್ ಮಾಡ್ಕೊಂಡು ಕೂತಿದ್ದು ಕುಡ್ಕೊಂಡು ಹೋಗೋಣ ಅಂತ ಎಲ್ರಿಗೂ ಇದು ಗುಂಡು ಇದು ಗುಂಡು ಫೇಸ ಗುಂಡುಗೈತೆ ಅವನು ಕೋಲ್ ಸೇಮ್ ಇದು ಮುಖ ನೋಡಿದ ತಕ್ಷಣ ಹೇಳು ಚಿನ್ನಿ ಬುದ್ದು ಬಿಡ್ತೀನಿ ನೀನು ಅವನಂಗೆ ಆಟ ಮಾಡಿದ್ರೆ ನನ್ ಕಂಡ್ರೆ ಅವ್ನು ಇನ್ನೂ ಬರಲ್ಲ ತಂದ್ಕೊಡ್ತಾರೆ ಕಂಟಿ ಚಿನ್ನಿ ಕೊಡು ಅವನ್ನ ನೀನ್ ಕುಡಿ ನೀ ಕುಡಿಕೆ ಮಗ್ನೆ ಬಾ ನಾನು ಸಾಕು ಮುಗ್ನೆ ಸಾಕು ಎಳಿಯಕ್ಕೆ ಕೊಡ್ತೀನಿ ನನ್ನ ಫ್ರೆಂಡ್ಸ್ ಎಲ್ಲ ನೋಡ್ತಾರೆ ಎಲ್ಲರೂ ಹೇಳ್ತಾರೆ ಚಿನ್ನಿ ಸಾಕಲ್ವ ಅವನು ಅದು ಮನೆಗೆ ಬರಂಗಿಲ್ವಂತಲ್ಲ 6 ತಿಂಗಳು ಬಾಯ್ ಚಿನ್ನಮ್ಮ ಬಾಯ್ ಮುದ್ದು ಬರ್ತೀನಿ ಮಗ ಬರ್ತೀರಾ ಅಲ್ವಾ ಅದೇ ಇನ್ನು 3 ದಿನ ಯಾಕಂದರೆ ಅವನಿಗೆ ಆಫೀಸ್ ಕೆಲಸ ಎಲ್ಲ ಮುಗೀತು. ಈಗ ನಾನು ನನ್ನ ತಮ್ಮ ಚಾರು ಮತ್ತು ಮನೆಗೆ ಹೋಗ್ತಾ ಇದ್ದೀವಿ. ಯಾಕಂದರೆ ಅವರು ಗಾಡೀಲಿ ಬಂದಿದ್ದರು, ಅವ್ರ ಅಕ್ಕ ಮತ್ತು ಅವ್ರ ಪಾಡಿಗೆ ಅವರು ಮಳವಳ್ಳಿಗೆ ಹೋಗ್ತಾರೆ ಅಂತ ಹೇಳಿ ಇವಾಗ ಮನೆಗೆ ಬಂದು ಅಮ್ಮ ಬೆಳಿಗ್ಗೆಯಿಂದ ಸ್ನಾನ ಮಾಡು ಒಂದೇ ಹಿಂಸೆ. ನಿಮ್ಮ ಮನೆಗೆ ಬಂದರೆ ನನ್ನನ್ನು ಹೆಂಗೆ ನೋಡ್ಕೊತೀಯ, ನಮ್ಮ ಮನೆಗೆ ಬಂದರೆ ನೀನು ಇನ್ನೂ ಸ್ನಾನ ಮಾಡಿಲ್ವಲ್ಲ ಅಂತ ಏನೋ ಒಂಥರ ಮೈ ಭಾರ, ಸೋಂಬೇರಿತನ, ಲೇಝಿ ಅಂತ ಅನ್ನಿಸ್ತು. ಸೊ ಆಮೇಲೆ ಅಮ್ಮನ ಹತ್ರ ಎಣ್ಣೆ ಹಾಕಿಸ್ಕೊಂಡು ಸುಮಾರು ವರ್ಷಗಳಾಗೋಗಿತ್ತು. ಸ್ವಲ್ಪ ಹೊತ್ತು ಕೂತ್ಕೊಂಡು ಚೆನ್ನಾಗಿ ಎಣ್ಣೆ ಹಚ್ಚಿಸ್ಕೊಳ್ಳೋಣ ಅಂತ ಹರಳೆಣ್ಣೆ ತಲೆಗೆ ಹಾಕಿ ಮತ್ತು ಕೊಬ್ಬರಿ ಎಣ್ಣೆ ಎಲ್ಲ ಹಚ್ತಾ ಇದ್ದಾರೆ. ಎಷ್ಟಿತ್ತು ನನ್ನ ಜುಟ್ಟು. ಇವಾಗಂತೂ ಡೈಲಿ ತಲೆ ಸ್ನಾನ ಮಾಡಿ ಕೂದಲೆಲ್ಲ ಏರ್ಫಾಲ್ ಆಗಿದೆ. ಅಮ್ಮ ಅಂತೂ ಬೈತಾ ಇತ್ತು ನನಗೆ, ಹೆಂಗಾಗಿದೆ ನೋಡು ಜುಟ್ಟೆಲ್ಲ ಉದುರೋಗಿದೆ, ಹೆಂಗಿತ್ತು ಮಂದಕ್ಕೆ ಅಂತ. ಸೊ ಅಮ್ಮನ ಕೈ ಆರೈಕೆಲಿದ್ದಾಗ ಎಲ್ಲನೂ ಚೆನ್ನಾಗಿರುತ್ತೆ. ಸೊ ನಮ್ಮದೇ ಇದಕ್ಕೆ ಬಂದಾಗ ಹಿಂಗಾಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಅದು ಈಗ ನಾನು ತಾಯಿ ಆದಾಗ ಅಮ್ಮ ಏನಕ್ಕೆ ಹೇಳ್ತಿದ್ರು, ನೀಟಾಗಿ ತಲೆಗೆ ಎಣ್ಣೆ ಹಾಕು ಅಂತ ಅಮ್ಮ ಏನಕ್ಕೆ ಹೇಳ್ತಿದ್ರು ಅಂತ ನನಗೆ ಈಗ ಅರ್ವ ಆಗುತ್ತೆ. ಏನೂ ಮಾಡೋಕ್ಕಾಗಲ್ಲ, ಲೈಫ್ ಈಸ್ ಮೂವ್ ಆನ್. ದೊಡ್ಡವ್ರು ಹೇಳೋದು ಬದುಕಕ್ಕೆ ಹೇಳ್ತಾರೆ, ದೊಡ್ಡವ್ರ ಮಾತು ಕೇಳಬೇಕು, ನಾವು ಚೆನ್ನಾಗಿರ್ತೀವಿ ಆನ್ ಫ್ಯೂಚರ್.
ಇವತ್ತು ಸುಮಾರು ಜನ ಹೇಳ್ತೀರಾ ಸತೀಶಣ್ಣ ಹಾಗೆ ಹಿಂಗೆ ಸತೀಶಣ್ಣ ದೇವ್ರಂತರು ನಿಮಗೆ ಬಾಯಿ ಜೋರು ಅಂತೆಲ್ಲ ಮಾತಾಡ್ತಿರ್ತೀರ. ಬಟ್ ನಮ್ಮ ಲೈಫಲ್ಲಿ ಹಿಂದೆ ಏನು ನಡೆದಿದೆ ನಿಮಗೇನೂ ಗೊತ್ತಿರಲ್ಲ, ಸುಮ್ಮನೆ ಏನೋ ಮಾತಾಡ್ಬಿಡ್ತೀರ. ಹೌದು, ಆಫ್ಕೋರ್ಸ್ ನಾನಿವತ್ತು ಇಷ್ಟು ಚೆನ್ನಾಗಿದ್ದೀನಿ ಅಂತ ಹೆಮ್ಮೆಯಿಂದ ಹೇಳ್ಕೊಳಕ್ಕೆ ನನ್ನ ಅಪ್ಪ ಅಮ್ಮನೇ ಕಾರಣ. ಅವರಿಲ್ಲ ಅಂದರೆ ನಾನೇನೂ ಇಲ್ಲ. ಅವರಿದ್ದಿದ್ದಕ್ಕೆ ನಾನು ನನ್ನ ಲೈಫಲ್ಲಿ ಇವತ್ತು ಇಷ್ಟು ಚೆನ್ನಾಗಿದ್ದೀನಿ. ಸೊ ನನ್ನ ಬ್ಯಾಕ್ ಕಷ್ಟ ನೋವು ಏನೇ ಇದ್ದರೂ ನನಗೆ ಹಂಗೆ ಇರಲಿ. ನಾನು ಇನ್ನೂ ಸ್ನಾನ ಮಾಡಿಲ್ಲ ಇವತ್ತು. ತಲೆಗೆಲ್ಲ ಎಣ್ಣೆ ಹಾಕ್ಕೊಂಡು ಒಂದು ಒಳ್ಳೆ ನಿದ್ದೆ ಮಾಡಿ, ಅಮ್ಮ ಎದ್ದೇಳು ಊಟ ಮಾಡು, ಬಿಸಿ ಅನ್ನ ಮಾಡಿದ್ದೀನಿ, ಎದ್ದೇಳು ಅಂತ ನಾಟಿ ಕೋಳಿ ಸಾಂಬಾರು ಮಾಡಿದರು. ಸೊ ನನಗೆ ನಾಟಿ ಕೋಳಿ ಕಾಲು ಅಂದರೆ ತುಂಬ ಇಷ್ಟ. ಹಾಕ್ಕೊಟ್ರು, ಊಟ ಮಾಡಿದೆ. ಹಿಂದೆನೇ ಕಾಫಿ ಕೂಡ ಮಾಡಿ ಕೊಟ್ಟರು. ಅವಳು ಎದ್ಲಾ ಹೇಳ್ಸವಳ ಸಖತ್ ಇನ್ನೂ ಬಿಸಿಲು ಕಣಮ್ಮ. ನಾನಿನ್ನೂ ಸ್ನಾನವೇ ಮಾಡಿಲ್ಲ. ಹೇಳ್ಸವಳನ್ನ ಆಗಲೇ ಕಾಫಿ 4:30. ಏಯ್ ಚಾರು, 4:30 ಎದ್ದೇಳು. ಬಬ್ಬು ಎದ್ಲಾ? ಹಾಂ ಎದ್ದೆ ಬಬ್ಬು. ಕಾಫಿ ಕುಡಿದು ಸ್ಟ್ರಾಂಗಾಗಿ ಸ್ನಾನಕ್ಕೆ ಹೋಗೋಣ ಅಂತ ಕಾಫಿ ಕುಡಿತಾ ಇದ್ದೀನಿ. ಸೊ ನಿನ್ನೆಯಿಂದ ಸಂಜೆ 5 ಗಂಟೆಯಿಂದ ಇವತ್ತು 5 ಗಂಟೆ ತನಕ ಕಂಪ್ಲೀಟ್ ವ್ಲಾಗ್ನ ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ. ವ್ಲಾಗ್ ಇಷ್ಟ ಆಗಿದರೆ ಒಂದು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಮೀ. ಮುಖ ಫುಲ್ಲು ಸ್ವೆಲ್ ಆಗಿದೆ, ನಿದ್ರೆ ಬಂದಾಗಿಂದ ಫುಲ್ ನಿದ್ದೆ ಮಾಡಿ. ಅಕ್ಕ ರೆಸ್ಟ್ ಮಾಡಿ ಅಂತ ಸುಮಾರು ಜನ ನನಗೆ ಕಮೆಂಟ್ ಮಾಡ್ತಿದ್ರಿ. ಅಮ್ಮನ ಮನೆಗೆ ಬಂದರೆ ಫುಲ್ ರೆಸ್ಟ್ ಡೇ ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಮೀ. ಟಾಟಾ, ಬೈ ಬೈ, ಲವ್ ಯು.